ತಿಮ್ಮಪ್ಪನ ಲಡ್ಡು ಪ್ರಸಾದ ವಿವಾದ ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಆ ವಿವಾದ ಆದ ನಂತರ ಶುದ್ಧೀಕರಣ ಕಾರ್ಯ ಕೈಗೊಂಡಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಜೆ 4:15ವರೆಗೂ ಕೂಡ ಶುದ್ಧಿ ಕಾರ್ಯ ಮಾಡಿದ್ದಾರೆ. ಈ ವೇಳೆ ತಿಮ್ಮಪ್ಪನ ದರ್ಶನಕ್ಕೆ ಅವಕಾಶ ಇಲ್ಲ. ಸಂಜೆ 6:30ಯ ನಂತರ ಎಂದಿನಂತೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಸಂಜೆ 6 ಗಂಟೆ ಬಳಿಕ ಲಡ್ಡು ವಿತರಣೆ ಕೌಂಟರ್ ಓಪನ್ ಆಗುತ್ತೆ. ಮತ್ತು ಬೆಳಗ್ಗೆಯಿಂದಾನೇ ಬೆಂಗಳೂರಿನ ಟಿಟಿಡಿನಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ಆರಂಭ ಆಗಿದೆ. ಲಡ್ಡು ಪ್ರಸಾದ ವಿತರಣೆಯ ವಿವಾದ ಆಗ್ತಾ ಇದ್ದ ಹಾಗೇನೆ ಶುದ್ಧೀಕರಣ ಕಾರ್ಯ ಆರಂಭ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ ದೇವಸ್ಥಾನದ ಹತ್ತಿರದಿಂದ. ವೀರೇಶ್, ಯಾವ ರೀತಿಯಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ? ಇದಕ್ಕೂ ಲಡ್ಡು ಪ್ರಸಾದ ವಿತರಣೆಗೂ ಸಂಬಂಧ ಇದೆಯಾ? ಅರ್ಚಕರು ಏನ್ ಹೇಳ್ತಾರೆ? ದೇವಸ್ಥಾನದ ಆಡಳಿತ ಮಂಡಳಿ ಏನ್ ಹೇಳ್ತಾ ಇದೆ? ಶ್ರೀಲಕ್ಷ್ಮಿ 27-28ರಂದು ಪವಿತ್ರೋತ್ಸವ ನಡೆಯುತ್ತೆ. ಹೀಗಾಗಿ ಏನಾದರೂ ದೋಷ ಕಂಡು ಬಂದರೆ ಶುದ್ಧೀಕರಣ ಮಾಡಲಾಗತ್ತೆ. ಹೀಗಾಗಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ನಿನ್ನೆ ಶುದ್ಧೀಕರಣ ಮಾಡಾಯಿತು. ಯಾಕಂದರೆ ತಿರುಪತಿಯ ಲಾಡಿನಲ್ಲಿ ಪ್ರಾಣಿಯ ಕಬ್ಬಿನ ತುಪ್ಪವನ್ನು ಬಳಸಿದ್ರೆಂಬ ಒಂದು ಆರೋಪ ಅಲ್ಲಿನ CM ಚಂದ್ರಬಾಬು ನಾಯ್ಡು ಅವರು ಮಾಡಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಶುದ್ಧೀಕರಣ ತಿರುಪತಿ ದೇವಸ್ಥಾನದಲ್ಲಿ ಆಯಿತು. ಇದೀಗ ಮಲ್ಲೇಶ್ವರಂನ TTD ದೇವಸ್ಥಾನದಲ್ಲಿ ಸಹ ಏನು ಶುದ್ಧೀಕರಣ ಮಾಡಲಾಗ್ತದೆ. 27 ಮತ್ತು 28ರಂದು ಪವಿತ್ರೋತ್ಸವ ನಡೆಯುತ್ತೆ, ಹೋಮ ಹವನ ನಡೆಯುತ್ತೆ. ಹೀಗಾಗಿ ಏನಾದರೂ ದೋಷವಿದ್ದರೆ ಶುದ್ಧೀಕರಣ ಮಾಡಲಾಗುತ್ತೆ. ಹೀಗಾಗಿ ಲಡ್ಡಿನಲ್ಲಿ ಒಂದು ಪ್ರಾಣಿಯ ಕೊಬ್ಬಿನ ತುಪ್ಪ ಆರೋಪದ ಬೆನ್ನಲ್ಲೇ ಈಗ ಶುದ್ಧೀಕರಣ ಆಗ್ತಿದೆ. ಒಳಗಡೆ ಸುಮಾರು ಅರ್ಚಕರಿಂದ ಶುದ್ಧೀಕರಣ ಮಾಡ್ತಿದ್ರೆ. ದೇವಸ್ಥಾನದ ಗರ್ಭಗುಡಿ, ಮೂರ್ತಿ ಮತ್ತು ದೇವರ ಬಟ್ಟೆಗಳನ್ನು ಎಲ್ಲ ಶುದ್ಧೀಕರಣ ಮಾಡ್ತಿದ್ರೆ. ಎಲ್ಲ ಗೇಟ್ಗಳನ್ನು ಬಂದ್ ಮಾಡಿ, ಡೋರ್ಗಳನ್ನ ಲಾಕ್ ಮಾಡಿ ಶುದ್ಧೀಕರಣ ಮಾಡ್ತಿದ್ರೆ. ಬೆಳಗ್ಗೆ 10ರಿಂದ ಅಂದರೆ ಈಗ ಬಂದ್ ಆಗಿದೆ, ದೇವಸ್ಥಾನಕ್ಕೆ ಯಾರಿಗೂ ಎಂಟ್ರಿ ಇಲ್ಲ, ಭಕ್ತಾದಿಗಳಿಗೆ ಪ್ರವೇಶ ಇಲ್ಲ, ಪ್ರಸಾದ ವ್ಯವಸ್ಥೆ ಇಲ್ಲ. ಸಂಜೆ 6ರವರೆಗೂ ಶುದ್ಧೀಕರಣ, ಪೂಜಾ, ಹೋಮ ಹವನ ನಡೆಯುತ್ತೆ. ನಾಳೆಯಿಂದ ಸಹ ಏನು ವಿಶೇಷ ಹೋಮ ಹವನ ನಡೆಯುತ್ತೆ. ಯಾಕಂದರೆ 27-28ರಂದು ದೊಡ್ಡ ಲೆಕ್ಕದಲ್ಲಿ ಪವಿತ್ರೋತ್ಸವ ನಡೆಯುತ್ತೆ. ಈ ಒಂದು ಪವಿತ್ರೋತ್ಸವಕ್ಕೆ ತಿರುಪತಿಯ 10 ಅರ್ಚಕರು ಸಹ ಬರ್ತಾರೆ. ದೊಡ್ಡ ಗ್ರ್ಯಾಂಡ್ ಆಗಿ ಈ ಒಂದು ಪವಿತ್ರೋತ್ಸವ ನಡೆಯುತ್ತೆ. ಹೀಗಾಗಿ ದೇವಸ್ಥಾನದ ಒಳಗಡೆ ಈಗ ಶುದ್ಧೀಕರಣ ಮಾಡ್ತಿದ್ದಾರೆ ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. IT ಸಿಟಿ ಬೆಂಗಳೂರಿನ ಆಟದ ಮೈದಾನಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಎತ್ತುತ್ತಾ ಇದೆ. ಇತ್ತೀಚೆಗಷ್ಟೇ ನಡೆದಿರ್ತಕ್ಕಂಥ ಘಟನೆ ವೀಕ್ಷಕರೇ ನಿಮಗೆ ಗೊತ್ತಿದೆ. KP ಅಗ್ರಹಾರ ಪಾರ್ಕ್ನಲ್ಲಿ ಗೇಟ್ ಮುರಿದು ಬಿದ್ದು ಮಗುವೊಂದು ಮೃತಪಟ್ಟಿರ್ತಕ್ಕಂಥ ಘಟನೆ. ಆ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಎಷ್ಟರ ಮಟ್ಟಿಗೆ ಸೇಫ್ IT ಸಿಟಿಯ ಆಟದ ಮೈದಾನಗಳು, ಎಷ್ಟರ ಮಟ್ಟಿಗೆ ಸೇಫ್? ಅಲ್ಲಿ ಕಾಂಪೌಂಡ್ ಇರೋದಿಲ್ಲ, ಇದ್ರೂ ಅದು ಸರಿಯಾಗಿರೋದಿಲ್ಲ. ಯಾರೇ ಮಕ್ಕಳು ಆಚೀಚೆ ದಾಟಕ್ಕೆ ಹೋದ್ರೂ ಮುರ್ಕೊಂಡು ಮೈ ಮೇಲೆ ಬೀಳೋ ಹಂಗಿರುತ್ತೆ. ಈಗ ಮಾಗಡಿ ರಸ್ತೆಯ KP ಅಗ್ರಹಾರ BBMP ಗ್ರೌಂಡಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಈ ಒಂದು ಗೇಟ್ ಈ ಹಿಂದೆ ಮುರಿದು ಬಿದ್ದಿತ್ತು. BBMP ಅವರು ಗೇಟ್ ಅಳವಡಿಕೆ ಮಾಡಿದ್ದಾರೆ, ಆದರೆ ಅದು ಸಹ ಸರಿ ಇಲ್ಲ. ಯಾಕಂದರೆ ಸುತ್ತ ಕಾಲೇಜ್ ಇದೆ, ಗ್ರೌಂಡ್ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಓಡಾಡ್ತಾರೆ. ನೋಡಿ ಯಾವ ರೀತಿ ಪಾರ್ಕ್ ಮೇಂಟೈನ್ ಮಾಡ್ತಾರೆ ನೋಡಿ, ತೋರಿಸ್ತೀನಿ ನಿಮಗೆ ಯಾವ ರೀತಿ ಪಾರ್ಕ್ ಇದೆ. ಇದರಲ್ಲಿ ಮಕ್ಕಳು ಆಗುತ್ತೇನ್ರಿ, ಎಲ್ಲ ಮುರಿದು ಹೋಗಿದೆ. ಇದನ್ನು ಮೇಂಟೈನ್ ಮಾಡೋದು ಯಾಕಂದರೆ ಸುಮಾರು ದುಡ್ಡು ಬರುತ್ತೆ ಮೇಂಟೆನೆನ್ಸ್ಗೆ. ನೋಡಿ ಆ ಶಾಲೆ ಇದೆ, ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾದರಿ ಶಾಲೆ ಇದೆ. ಸಾಕಷ್ಟು ಮಕ್ಕಳು ಇಲ್ಲಿ ಬಂದು ಆಟ ಆಡ್ತಾರೆ, ಇಲ್ಲಿ ಕುಂದಿರ್ತಾರೆ. ಆದರೆ ಎಲ್ಲ ಮೇಂಟೈನ್ ಮಾಡ್ತಿಲ್ಲ BBMP ಅಧಿಕಾರಿಗಳು. BBMPಗೆ ಬರುವಂಥ ಫಂಡ್ ಅಂದರೆ ಗ್ರೌಂಡ್ಗೆ ಮತ್ತು ಪಾರ್ಕ್ಗೆ ಬರುವಂಥ ಫಂಡ್ ಏನು ಮಾಡ್ತಾರೆ ಎಂಬುದು ಪ್ರಶ್ನೆ ಆಗಿದೆ. ಹೀಗಾಗಿ ಇಲ್ಲೊಂದು ಕಡೆ ಸಿಟಿ ಜನರಿಗೂ ತುಂಬ ಒಂದು ಕಡೆ ಅನುಮಾನ ಮೂಡುತ್ತೆ BBMP. ಯಾಕಂದರೆ ಒಂದು ಕಡೆ ಗುಂಡಿಗಳಿಂದ ಸಾವಾಗುತ್ತೆ, ಮರಗಳಿಂದ ಸಾವಾಗುತ್ತೆ, ಈಗ ಪಾರ್ಕ್ಗಳಿಂದ ಸಾವಾಗ್ತಿದೆ. ಅಂದರೆ ಬೆಂಗಳೂರಲ್ಲಿ ಎಷ್ಟು ಸೇಫ್ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡಿದೆ. ಅದಲ್ಲದೆ ನೋಡ್ತಿರ್ಬೋದು, ಈ ಒಂದು ಗೇಟ್ ಮುರಿದೋಗಿದೆ. ಅಲ್ಲದೆ ಈ ಒಂದು ಗೇಟ್ ಅಳವಡಿಕೆ ಮಾಡಿದರೆ ತುಂಬ ದಿನ ಆಗಿದೆ. ಇಲ್ಲಿ ಸಹ ತುಕ್ಕು ಹಿಡಿದೋಗಿದೆ. ಈ ಒಂದು ಗೇಟ್ ಮೂಮೆಂಟೇ ಆಗಲ್ಲ, ಈ ಒಂದು ಗೇಟ್ ಅಷ್ಟೇ ಮೂಮೆಂಟ್ ಆಗುತ್ತೆ. ಇಲ್ಲೆಲ್ಲ ಪುಂಡ ಪೋಖರಿಗಳು ಅಡ್ಡ ಆಗಿದೆ. ಸಂಜೆ ಆದರೆ ಒಳಗಡೆ ಬರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಪಕ್ಕದಲ್ಲಿ ಶಾಲೆ ಇದೆ, ಅದು ಸಹ ಗೊತ್ತಾಗಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಈ ಗೇಟ್ ಮೂಮೆಂಟೇ ಆಗಲ್ಲ, ನೋಡಿ ಮೂಮೆಂಟೇ ಆಗಲ್ಲ. ಇಲ್ಲಿ ಸಹ ಏನು ಇಲ್ಲಿ ಸಹ ವೆಲ್ಡಿಂಗ್ ಮಾಡಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ BBMP ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗ್ತದೆ. ಇವರು ಮೇಂಟೈನ್ ಮಾಡಲ್ಲ ಎಂಬುದು ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ. ಎಲ್ಲ ದುಡ್ಡು ಹೊಡೀತಿದ್ದಾರೆ ಎಂಬುದು. ಯಾಕಂದರೆ ಮೇಂಟೈನ್ ಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬಿಡುಗಡೆ ಆಗುತ್ತೆ ಸರ್ಕಾರದಿಂದ. ನೋಡಿ ಇದು ಸಹ ವೆಲ್ಡಿಂಗ್ ಮಾಡಿದ್ದಾರೆ, ಇಲ್ಲಿ ಸಹ ನೋಡ್ತಿರ್ಬೋದು. ಇದು ಸಹ ಯಾವಾಗ ಉಚ್ಚಿ ಬಿಡುತ್ತೆ ಗೊತ್ತಾಗಲ್ಲ. ಹೀಗಾಗಿ ಬೇಗ ಎಲ್ಲೆಲ್ಲಿ ಈ ಥರ ಪ್ರಾಬ್ಲಮ್ ಇದೆ ಸರಿಪಡಿಸಬೇಕು. BBMP ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಯಾಕಂದರೆ ಇಲ್ಲಿ ಸ್ಕೂಲ್ ಇದೆ ನೋಡಿ, ಈಗ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾದರಿ ಪ್ರಾಥಮಿಕ ಶಾಲೆ KP ಅಗ್ರಹಾರ ಸ್ಕೂಲ್ ಇದೆ. ಸಾಕಷ್ಟು ಮಕ್ಕಳು ಓಡಾಡ್ತಾರೆ. ಇಲ್ಲಿ ಏನಾದರೂ ಅನಾಹುತ ಆಯ್ತಂದರೆ, ಯಾಕಂದರೆ ಮೊದಲು ಒಂದು ಗೇಟ್ ಬಿದ್ದಿದೆ. ಹೀಗಾಗಿ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಪರಿಶೀಲನೆ ಮಾಡಿ ಏನು ಸಮಸ್ಯೆ ಇದೆ ಎಂಬುದು ಗೊತ್ತುಪಡಿಸಿ ಸೂಕ್ತವಾದ ಭದ್ರತೆಯನ್ನು
ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಟೆನ್ಷನ್ ಶುರುವಾಗ್ಬಿಟ್ಟಿದೆ. ಇವತ್ತು ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ದಿನ ಆಗಿರುವಂಥದ್ದು. ಏನಾಗತ್ತೆ ಅನ್ನೋದನ್ನ ಒಂದು ಕಡೆ ಕಾದು ಕುಳಿತಿದ್ದಾರೆ ಸಿದ್ದರಾಮಯ್ಯನವರು. ಇಂದು ಮುಡಾ ತೀರ್ಪು ಹಿನ್ನೆಲೆ ರಾಜ್ಯ ಸರ್ಕಾರ ಅಲರ್ಟ್ ಕೂಡ ಆಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಇಂದು ಸಚಿವರಿಗೆ ಬೆಂಗಳೂರಿನಲ್ಲೇ ಇರುವಂತೆ ಸೂಚನೆಯನ್ನ ನೀಡಿದ್ದಾರಂತೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ಮುಂದಿನ ನಿರ್ಧಾರಗಳ ತೀರ್ಮಾನ ಆಗಬೇಕು. ಹೀಗಾಗಿ ಸಲಹೆ ನೀಡೋದಕ್ಕೆ ಸಚಿವರಿಗೆ ಬೆಂಗಳೂರಿನಲ್ಲಿ ಇರುವಂತೆ ಸೂಚಿಸಿದ್ದಾರೆ. ಒಂದು ವೇಳೆ ತೀರ್ಪು ನಿರಾಳವಾದ್ರೆ ಯಾವ ರೀತಿಯ ನಡೆ ಅನುಸರಿಸಬೇಕು ಅಂತ ಚರ್ಚಿಸಲಿದ್ದಾರೆ. ಈ ಮೂಲಕ ಸಿಎಂ ಮುಂದಿನ ಹೋರಾಟಕ್ಕೆ ಸಜ್ಜಾಗಲಿದ್ದಾರೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ ನಮ್ಮ ಪರ ತೀರ್ಪು ಬಂದೇ ಬರುತ್ತೆ. ಎಲ್ಲ ಆರೋಪಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಸಿಎಂ ಪ್ರಭಾವ ಬಳಸಿರೋದರ ದಾಖಲೆಯನ್ನು ಕೂಡ ಕೋರ್ಟ್ಗೆ ಕೊಟ್ಟಿದ್ದೇವೆ. ಸಿಎಂ ವೈಟ್ನರ್ ಹಾಕಿದ ದಾಖಲೆ ಕೋರ್ಟ್ಗೆ ಯಾಕೆ ಸಲ್ಲಿಸಿಲ್ಲ? ಇದರಲ್ಲೇ ಸಿಎಂ ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಹೋರಾಟ ಕಂಡು ದಾಸ ಭಾವುಕನಾಗಿದ್ದಾರೆ. ದರ್ಶನ್ ಹೊರ ತರೋದಕ್ಕೆ ಕಷ್ಟಪಡ್ತಾ ಇರುವ ವಿಜಯಲಕ್ಷ್ಮಿ ಪದೇ ಪದೇ ಬೆಂಗಳೂರಿನಿಂದ ಬಳ್ಳಾರಿಗೆ ಓಡಾಡ್ತಾ ಇದ್ದಾರೆ. ಒಂದೆಡೆ ದರ್ಶನ್ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದೆಡೆ ಕೋರ್ಟ್, ವಕೀಲರು ಅಂತ ಓಡಾಡ್ತಾ ಇದ್ದಾರೆ. ಮತ್ತೊಂದೆಡೆ ಸಿಕ್ಕ ದೇಗುಲಗಳಿಗೆ ಅಲಿದಾಡಿ ಪತಿಗಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೆನೆದಂತಹ ದಾಸ ಭಾವುಕನಾಗಿದ್ದಾನಂತೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಯುವ ದಸರಾಗೆ ಇವತ್ತು ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಸಂಜೆ 5 ಗಂಟೆಗೆ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ನಟ ಶ್ರೀಮುರಳಿ, ನಟಿ ರುಕ್ಮಿಣಿ ವಸಂತ್ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ರೆ ಇವತ್ತಿನಿಂದ 8 ದಿನಗಳ ಕಾಲ ಯುವ ದಸರಾ ಸಂಭ್ರಮ ಮನೆ ಮಾಡಲಿದೆ. ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿನಿತ್ಯ ಮನರಂಜನೆ ಹಬ್ಬ ನಡೀಲಿಕ್ಕಿದೆ. ದಸರಾದ ಪ್ರಮುಖ ಆಕರ್ಷಣೆಯಾಗಿರುವ ಯುವ ದಸರಾ ಕಾರ್ಯಕ್ರಮದ ವೇದಿಕೆ ಸ್ಥಳ ಬದಲಾವಣೆಯಾಗಿದೆ. ಮೈಸೂರಿನ ಹೊರವಲಯದ ಉತ್ತನಹಳ್ಳಿ ಬಳಿ ವೇದಿಕೆ ಆಯೋಜಿಸಲಾಗಿದೆ. ಪ್ರತಿ ವರ್ಷ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಬಾರಿ ಉತ್ತನಹಳ್ಳಿ ಬಳಿ ನಡೆಯಲಿದೆ. ನಗರದೊಳಗೆ ಸಂಚಾರ ದಟ್ಟಣೆ ತಗ್ಗಿಸುವ ನಿಟ್ಟಿನಲ್ಲಿ ಸ್ಥಳ ಬದಲಾವಣೆ ಮಾಡಲಾಗಿದೆ. ಸುಮಾರು 100 ಎಕರೆ ಜಾಗದಲ್ಲಿ ಯುವ ದಸರಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. 150 ಅಡಿ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗ್ತಾ ಇದೆ. ಈ ಬಾರಿ ಯುವ ದಸರಾ ಕಾರ್ಯಕ್ರಮಕ್ಕೆ ಸಂಗೀತ ದಿಗ್ಗಜರು ಆಗಮಿಸಲಿಕ್ಕಿದ್ದಾರೆ. ಸ್ಯಾಂಡಲ್ವುಡ್, ಬಾಲಿವುಡ್ ಸಂಗೀತ ನಿರ್ದೇಶಕರು ಭಾಗಿಯಾಗಲಿಕ್ಕಿದ್ದಾರೆ. ಅಕ್ಟೋಬರ್ 6ನೇ ತಾರೀಕಿಂದ 10ನೇ ತಾರೀಕಿನವರೆಗೆ ಯುವ ದಸರಾ ನಡೀಲಿಕ್ಕಿದೆ. ಹಿರಿಯ ಸಂಗೀತ ನಿರ್ದೇಶಕ ಇಳಿಯರಾಜ AR ರೆಹಮಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಮೊದಲ ದಿನ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್ ಅವರಿಂದ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಆಗಸ್ಟ್ 7ನೇ ತಾರೀಕು KGF ಖ್ಯಾತಿಯ ಸಂಗೀತ ನಿರ್ದೇಶಕ ರವಿ ಬಸ್ರೂರ್, ಆಗಸ್ಟ್ 8ನೇ ತಾರೀಕು ಬಾಲಿವುಡ್ ಗಾಯಕ ಬಾದ್ಶಾ, ಆಗಸ್ಟ್ 9ನೇ ತಾರೀಕು AR ರೆಹಮಾನ್ ಹಾಗೂ ಆಗಸ್ಟ್ 10ನೇ ತಾರೀಕು ಸಂಗೀತ ದಿಗ್ಗಜ ಇಳಿಯರಾಜ ಸಂಗೀತ ಕಾರ್ಯಕ್ರಮವನ್ನು ಅಕ್ಟೋಬರ್ 10ನೇ ತಾರೀಕು ನಡೆಸಲಿಕ್ಕಿದ್ದಾರೆ.